ಓಂ ನಮೋ ವೆಂಕಟೇಶಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ, ಇವತ್ತು ಶಿವಬಸವ ಜಯಂತಿ ಹಾಗೂ ಶಂಕರ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಕೋರ್ತಾ, ಇವತ್ತು ಐತಿಹಾಸಿಕ ದಿನ, ಒಳ್ಳೆಯ ದಿನ. ಅದು ಶಂಕರ ಜಯಂತಿ ಮತ್ತು ಶಿವಬಸವ ಜಯಂತಿ ದಿವಸ ಕರ್ನಾಟಕದ ಎರಡನೇ ಕ್ಯಾಪಿಟಲ್ಲು ನಮ್ಮ ಬೆಳಗಾವಿಯಲ್ಲಿ TTD ದೇವಸ್ಥಾನ ಬರ್ತಾ ಇದೆ. ಇದು ಈಗಾಗಲೇ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಆದರೆ TTD ದೇವಸ್ಥಾನಕ್ಕೆ ಹಿಂದೆ ಇರೋವಂಥ ಶ್ರಮ ಪಟ್ಟಿರುವಂಥ ಎಲ್ಲರೂ ನೆನೆಸ್ಕೊತಾ ಇರೋದು ಏನಕ್ಕೆ ಅಂತಂದರೆ, ಇವತ್ತು ರೆಡ್ಡಿ ಜನಸಂಘ 7 ಎಕರೆ ಭೂಮಿನ TTDಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಇವತ್ತು ಬೆಳಗಾವಿ ರೆಡ್ಡಿ ಜನಸಂಘದವರು ಬಹಳ ದೊಡ್ಡ ಹೃದಯದಿಂದ ಮತ್ತು ಇಡೀ ಜನಾಂಗಕ್ಕೆ, ಇಡೀ ಬೆಳಗಾಂ ಉತ್ತರ ಕರ್ನಾಟಕದ ಭಾಗಕ್ಕೆ ಒಳ್ಳೆಯದಾಗೋ ದೃಷ್ಟಿಯಿಂದ, ಜಾತಿ ನೋಡದೆ, ಪಂಥ ನೋಡದೆ, ಇವತ್ತೇನು ಬಸವ ಜಯಂತಿ ಮತ್ತು ಶಿವಜಯಂತಿ ಮತ್ತು ಶಂಕರ ಜಯಂತಿ ಏನು ಅವರ ತತ್ವ ಇದೆ, ಅದೇ ರೀತಿ ವೇಮನ ಅವ್ರನ್ನ ಪಾಲಿಸೋ ಅಂಥ ರೆಡ್ಡಿ ಜನಸಂಘದವರು 7 ಎಕರೆ ಜಾಗನ TTDಗೆ ಹಸ್ತಾಂತರ ಮಾಡಿದ್ದಾರೆ. ಯೂಶಲಿ ನಾವು ಬೇರೆ ರಾಜ್ಯಗಳಲ್ಲಿ TTDಯಲ್ಲಿ ಬೇರೆ ರಾಜ್ಯದ ಸರ್ಕಾರಗಳು ದಾನ ಮಾಡುತ್ತೆ, ಜಾಗ ಕೊಡುತ್ತೆ, ಅಲ್ಲಿ ನಾವು TTD ದೇವಸ್ಥಾನ ಕಟ್ತೀವಿ. ಇಲ್ಲಿ ಒಂದು ಅಂದರೆ ಒಬ್ಬ ಕಮ್ಯುನಿಟಿ ಬೇಸ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಳ್ಳೆಯದಾಗೋ ರೀತಿ ಇದು ಅತ್ಯಂತ ದೊಡ್ಡ ದೇವಸ್ಥಾನ ಆಗುವಂಥ ನಿಟ್ಟಿನಲ್ಲಿ ನಾವು ಇದರ ಬಡ್ಜೆಕ್ಟು ಮಾಡಿದ್ದೀವಿ. ಆಲ್ರೆಡಿ ಇದಕ್ಕೆ ಡ್ರಾಯಿಂಗ್ಸು ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಇದೆ ಡ್ರಾಯಿಂಗು. ಇನ್ನೊಂದು 15-20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಶಿಲಾನ್ಯಾಸನೂ ಆಗ್ತೀವಿ. ಶಿಲಾನ್ಯಾಸ ಮಾಡಿದ್ದ 1.5 ಅಥವಾ 2 ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಟೋಟಲ್ ಕಾಸ್ಟ್ ನನ್ನ ಪ್ರಕಾರ 100 ಕೋಟಿ ನಮ್ಮ ಒಂದು ಅಂದಾಜು ಮಾಡಿದ್ದೀವಿ. 100 ಕೋಟಿಗೂ ಜಾಸ್ತಿ ಆಗುತ್ತೆ. ಅದರಲ್ಲಿ 10% ರೆಡ್ಡಿ ಜನಸಂಘದವರು 10% ಅಥವಾ ಬೆಳಗಾಂ ಜನ 10% ಅಂದರೆ ಅವರ ಕಾಂಟ್ರಿಬ್ಯೂಷನ್ ಇರುತ್ತೆ. 80% ಅಷ್ಟು TTD ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು 10% ದೇಣಿಗೆ ರೂಪದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಕಲ್ಚರಲ್ ಹಬ್ಬು ಅಂದರೆ ಇಷ್ಟು ದಿವಸ ಏನೋ ನಮಗೆ ಬರೀ ಇಲ್ಲಿ ಓದೋಕ್ಕೆ ಅಂದರೆ ನಮ್ಮ ಕಾಲೇಜಸ್ಸು, ಸ್ಕೂಲ್ಸು ಈ ಥರದ ಹಬ್ಬ ಇತ್ತು ಮತ್ತು ಕಲ್ಚರಲ್ ಹಬ್ಬ ಇತ್ತು. ಇಲ್ಲಿ ಸ್ಪಿರಿಚುವಲ್ ಹಬ್ಬನೂ ಆಗ್ತಾಯಿದೆ. ಇಲ್ಲಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಬಾರ್ಡ್ರು, 40 ಕಿಲೋಮೀಟ್ರಲ್ಲಿ ಗೋವಾ ಬಾರ್ಡ್ರು, ಕರ್ನಾಟಕದ 2 ರಾಜ್ಯಗಳ ಮಧ್ಯೆ TTD ಬರ್ತಾ ಇರೋದು. ಬಹುಶಃ ತಿರುಪತಿ ತಿಮ್ಮಪ್ಪನಿಗೆ ಇಲ್ಲಿ ಬರಬೇಕು ಅಂತ ಒಂದು ಅಂದರೆ ಅದರೊಂದು ಬೈಕೇನೋ ಇತ್ತೇನೋ. ಯಾಕಂದರೆ ಮಹಾಲಕ್ಷ್ಮಿ ಇಲ್ಲೇ ಪಕ್ಕದಲ್ಲಿರೋದ್ರಿಂದ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ, ಇಲ್ಲಿ ಎಲ್ಲರೂ ಮಹಾಲಕ್ಷ್ಮಿಗೆ ಹೋಗುವಂಥ ಪದ್ಧತಿ ಇದೆ. ತಿರುಪತಿಗೆ ಬಂದರೂ 950 ಕಿಲೋಮೀಟರ್ ದೂರದಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದವರು ತಿರುಪತಿಗೆ ಬರ್ಬೋದು, ತಿರುಪತಿ ದೇವಸ್ಥಾನಕ್ಕೆ ಬರೋರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಇದೊಂದು ಸ್ಪಿರಿಚುವಲ್ ಹಬ್ಬು. ನಮ್ಮ ಕರ್ನಾಟಕಕ್ಕೆ ಬರೇ ಸೆಕೆಂಡ್ ಕ್ಯಾಪಿಟಲ್ ಮಾತ್ರ ಅಲ್ಲ, ಇದರಿಂದ ಕರ್ನಾಟಕದ ಜನರಿಗೆ ಈ ಭಾಗದ ಜನಕ್ಕೆ 900 ಕಿಲೋಮೀಟ್ರ್ ಹೋಗಿ ದರ್ಶನ ಮಾಡ್ಕೊಂಬರೋವಂಥ ಒಂದು ಇದನ್ನು ಕಡಿಮೆ ಮಾಡ್ತಾ ದೈವಾಂಶ ಇಲ್ಲೇ ಒಂದು ಬರೋ ನಿಟ್ಟಲ್ಲಿ ಇವರೆಲ್ಲರೂ ಸೇರಿ ಸಹಕರಿಸಿದ್ದಾರೆ. ಅದರಲ್ಲಿ ನಾನು ಹೆಸರುಗಳು ತೊಗೊಬೋದು. ಇಲ್ಲಿರುವಂಥ ಎಲ್ಲ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು, ಅದರಲ್ಲೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಇತ್ತೀಚೆಗೆ ತಾನೇ ಆಯ್ಕೆ ಆಗಿರುವಂಥ ಅಧ್ಯಕ್ಷರು, ಮೊದಲನೇ ಭೇಟಿ ಅದೂ ಒಳ್ಳೆ ಕೆಲಸಕ್ಕೆ ಬಂದಿರೋದು, ತಿರುಪತಿ ದೇವಸ್ಥಾನದ ಟ್ರಸ್ಟ್ನ ಓಪನ್ ಮಾಡ್ತಾ ಇರೋದು, ಇದು ನಿಜವಾಗ್ಲೂ ಶ್ಲಾಘನೀಯ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಇದು ರೆಡ್ಡಿ ಜನಸಂಘ ಭೂಮಿ ಕೊಟ್ಟು ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ, ಅದ್ರ ಮೂಲಕ ಎಲ್ಲ ಕೆಲಸನೂ ಆಗುತ್ತೆ. TTDಯಿಂದ ಕರ್ನಾಟಕದಿಂದ ನಾನು ಮತ್ತು ದರ್ಶನ್ ಇಬ್ಬರು ಇದ್ದೀವಿ. ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಮತ್ತು ಅತ್ಯಂತ ಬೇಗ ಈ ದೇವಸ್ಥಾನ ನಿರ್ಮಾಣ ಆಗಿ ಕರ್ನಾಟಕಕ್ಕೂ ಒಂದು ಒಳ್ಳೆ ಹೆಸರು ಬರೋವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋರಿದ್ದೀವಿ. ಮತ್ತು ಇದು ಸ್ಪಿರಿಚುವಲ್ ಹಬ್ಬ ಆಗಿ ಕನ್ವರ್ಟ್ ಆಗೋ ದೃಷ್ಟಿಯಲ್ಲಿ ಎಲ್ಲ ಇಲ್ಲಿ ಮನೆ ದೇವರುಗಳು, ಅಂದರೆ ಸುಮಾರು ಬೆಳಗಾಂ ಅಂದರೆ ನಾರ್ತ್ ಕರ್ನಾಟಕ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಈ ಬೆಲ್ಟಲ್ಲಿ ಎಲ್ರಿಗೂ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಎಲ್ರಿಗೂ ಸುಮಾರು ಜನಕ್ಕೆ ತಿರುಪತಿ ಬರೋದಕ್ಕೆ ತುಂಬ ಕಷ್ಟ ಆಗಿರೋದ್ರಿಂದ ಇಲ್ಲೇ ಬರ್ಬೋದು, ಇಲ್ಲೇ ದರ್ಶನ ಮಾಡ್ಬೋದು. ಇಲ್ಲಿ ಲಡ್ಡು ವ್ಯವಸ್ಥೆ ಎಲ್ಲ ತಿರುಪತಿಯಲ್ಲಿ ಏನು ನಡೀತದೆ ಎಲ್ಲ ಕೈಂಕರ್ಯಗಳು ಇಲ್ಲೂ ನಡೀತದೆ. ಇದ್ರ ಪರವಾಗಿ ಇಲ್ಲಿನ ಅಂದರೆ ಟ್ರಸ್ಟೀಸ್ನೂ ಇಲ್ಲಿ ನೇಮಕ ಮಾಡ್ತೀವಿ. LIC ಅಂತ ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಲೋಕಲ್ ಅಡ್ವೈಸರಿ ಕಮಿಟಿ ಅಂತ ಒಂದು ಬಾಡಿ ಮಾಡ್ತೀವಿ. ಆ ಬಾಡಿನ ನಡೆಸೋದು. ಅದರಲ್ಲಿ ಈಗಿನ ಏನು ಟ್ರಸ್ಟೀಸ್ ಎಲ್ಲಿದ್ದಾರೆ ಇಲ್ಲಿ ಅಂದರೆ ಬಾಲಾಜಿ ದೇವಸ್ಥಾನಂ ಟ್ರಸ್ಟು ಅವ್ರನ್ನೂ ಒಳಗೊಂಡಂತೆ
ಈ ಕೆಲಸನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಟಿ ಟಿ ಡಿಯಲ್ಲಿ ನಿರ್ಣಯನೂ ಆಗಿದೆ. ಬೋರ್ಡಲ್ಲಿ 100 ಕೋಟಿ ಸ್ಯಾಂಕ್ಷನ್ ಮಾಡೋದಕ್ಕೆ ಒಪ್ಪಿಗೆನೂ ತೊಗೊಂಡಿದ್ದೀವಿ. ಆದರೆ ದೇಣಿಗೆ ರೂಪದಲ್ಲಿ ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಭಾಗದಲ್ಲಿ ಅತ್ಯಂತ ಜಾಸ್ತಿ ದೇಣಿಗೆ ಮಾಡೋವಂಥದ್ದಾಗಲಿ, ಈ ಇಡೀ ದೇವಸ್ಥಾನ ಕರ್ನಾಟಕದವರೇ ಕಟ್ಟಂಗಾಗಲಿ. ಕರ್ನಾಟಕದವ್ರು ಕಟ್ಟಿಲ್ಲ ಅಂತ ಟಿ ಟಿ ಡಿ ಕೊಡುತ್ತೆ, ಅದರಲ್ಲಿ ಬೇರೆ ವಿಷಯ ಇಲ್ಲ. ಆದರೆ ಕರ್ನಾಟಕದ ದೇವಸ್ಥಾನ ಕರ್ನಾಟಕದವರೇ ಕಟ್ಟಲಿ ಅನ್ನೋ ನಿಟ್ಟಲ್ಲಿ ಇಲ್ಲಿ ದೇಣಿಗೆ ಕೊಡಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಅತ್ಯಂತ ಬೇಗ ಈ ಕೆಲಸ ಬೇಗ ಆಗಿ ದೇವಸ್ಥಾನ ನೋಡುವಂಥ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಒಂದು ಮನೆ ದೇವರು ಪ್ಲಸ್ ನಮ್ಮೆಲ್ಲರ ಒಂದು ಅವಧಿಯಲ್ಲೇ ಈ ದೇವಸ್ಥಾನ ಕಂಪ್ಲೀಟ್ ಆಗೋ ನಿಟ್ಟಿನಲ್ಲಿ ಮಾಡ್ತೀವಿ.